ಇನ್ನು ರಕ್ಷಣಾ ತಜ್ಞರಾಗಿರುವ ಮೋಹನ್ ಚಿತ್ತಾಳೆ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್, ಸಾಂಪ್ರದಾಯಿಕ ಬದ್ಧ ವೈರಿಗಳು ಇಸ್ರೇಲ್ ಮತ್ತೆ ಇರಾನ್. ಈ ಸಮಯದಲ್ಲಿ ಇದು ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಎರಡೂ ರಾಷ್ಟ್ರಗಳಲ್ಲಿ ಕವಿದಂಗ್ ಕಾಣಿಸ್ತಾ ಇದೆ. ತಾವು ಇದನ್ನ ಹೇಗೆ ನೋಡ್ತೀರಿ, ತಾವು ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ನೋಡಿ, ನಾವು ಇವತ್ತು ಬೆಳಿಗ್ಗೆನೆ ನಿಮ್ಮ ಇನ್ಪುಟ್ ಇದಾರ ನಿಖಿಲ್ ಅವ್ರಿಗೆ ಒಂದು ವಿಡಿಯೋ ಕಳ್ಸಿಕೊಟ್ಟಿದ್ದೆ ನಾನು. ಅಮೆರಿಕನ್ ಬಂದಿದ್ದು, ನಿಖಿಲ್ ಗೊತ್ತಿದೆ ಅದು. ಇದು ಕೋಆರ್ಡಿನೇಟೆಡ್ ಅಟ್ಯಾಕ್ ಅಂತಾರೆ ಇದಕ್ಕೆ. ಇಸ್ರಾಯಲ್ ವಿಲ್ ಇನಿಷಿಯೇಟ್, ಅಮೆರಿಕಾ ವಿಲ್ ಸಪೋರ್ಟ್. ಆಮೇಲೆ ಟೆಹರಾನ್ ನಲ್ಲಿ ಅಯಾತೊಲ್ಲಾ ಖಮೇನಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇಸ್ರಾಯೇಲ್ ಕ್ಲೇಮ್ ಮಾಡ್ತಾ ಇದೆ ಅವರ ಕಮಾಂಡರ್ ಅನ್ನ ಸೋಲಿಸಿದೆ, ಸಹಾಯ ಹೊಡೆದಿದ್ದೇವೆ ಅಂತ. ಈಗ ರಾತ್ರಿ ಅನ್ನೋತ್ರಿ ಟೈಮ್ನಲ್ಲಿ ಇವ್ರ ಹತ್ರ ದಾಳಿ ಮಾಡ್ಲಿಕ್ಕೆ ಎಲ್ಲಾ ಸಾಧನೆಗಳಿದ್ರೆ, ಇಸ್ರಾಯೇಲ್ ಹತ್ರ, ಇರಾನ್ ಹತ್ರ ಅವರ ಏನು ಲಾಂಗ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದಾವೆ, ಹಾಗೂ ಅವ್ರದ್ದೇನು ಡ್ರೋನ್ ಕ್ಯಾಪಬಿಲಿಟಿ ಇದೆ, ಅದರ ಅವರು ಎಕ್ಸ್ಪರ್ಟ್ ಇರೋದ್ರಿಂದ ಈ ರಾತ್ರಿವರೆಗೆ ಇದು ಆಲ್ ಔಟ್ ವಾರ್ ಸ್ಟಾರ್ಟ್ ಆಗ್ತದೆ ಅಂತ ಅನಿಸ್ತಾ ಇದೆ. ಆದ್ರೆ ಇದು ಯುದ್ಧ ಸುಮಾರು ದಿವಸ ನಡೀಬಹುದು ಮತ್ತು ಸಾಕಷ್ಟು ಹಾನಿ ಆಗಬಹುದು. ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ತೈಲ ಬೆಲೆ ಮತ್ತೆ ನಮ್ಮ ಏನು ಡಾಲರ್ ಇತ್ತಲ್ಲ, ಒಂದು ಲೆವೆಲ್ಗೆ ಬಂದಿತ್ತು, ಅದು ಮತ್ತೆ ಹೆಚ್ಚಿಗೆ ಆಗ್ತದೆ ಅಂತ ಅನಿಸ್ತಾ ಇದೆ. ಆದ್ರೆ ಇಸ್ರಾಯೇಲ್ ಅಂಡ್ ಅಮೆರಿಕ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡೋದ್ರಿಂದ ಇರಾನಿಗೆ ಚೈನಾ ಹೆಲ್ಪ್ ಮಾಡ್ತದ, ಇದು ಬರೋ 2-3 ದಿವಸ 72 ಗಂಟೆಯಲ್ಲಿ ಗೊತ್ತಾಗ್ತದೆ. ಈಗ ಸರ್, ಇರಾನ್ ಜೊತೆಗೆ ಯಾವ್ಯಾವ ರಾಷ್ಟ್ರಗಳು ನಿಂತುಕೊಳ್ಬಹುದು, ಮತ್ತೆ ಇಸ್ರೇಲ್ ಜೊತೆಗೆ ಯಾರ್ಯಾರು ನೆರವಿಗೆ, ಆಬ್ವಿಯಸ್ಲಿ ಅಮೆರಿಕ ಇದೆ, ಜೊತೆಗೆ ಬೇರೆ ಯಾವ್ಯಾವ ರಾಷ್ಟ್ರಗಳು ನಿಂತ್ಕೊಳ್ಬಹುದು? ಇದು ಪೂರ್ಣ ಪ್ರಮಾಣದಲ್ಲಿ ಯುದ್ಧವ ಅಥವಾ ಇದೊಂದು ಸೀಮಿತವಾದ ಅಟ್ಯಾಕ್ ಹೇಗೆ ಅಂತ? ನೋಡಿ, ಆಸ್ ಆನ್ ಡೇಟ್, ಆಸ್ ಆನ್ 1/20, ಇರಾನ್ ಅಲೋನ್ ಈಸ್ ಫೈಟಿಂಗ್ ದಿಸ್ ವಾರ್ ಅಗೇನ್ಸ್ಟ್ ಇಸ್ರೇಲ್ ಅಂಡ್ ಅಮೆರಿಕಾ. ಈಗ ನಾಳೆ ಏನಾದ್ರೂ ಚೈನಾ ಇದಕ್ಕೆ ಸಪೋರ್ಟಿಗೆ ಬಂದ್ರೆ, ಇಲ್ಲ ರಷ್ಯಾ ಏನಾದ್ರೂ ಸಪೋರ್ಟಿಗೆ ಬಂದ್ರೆ, ಇದು ಮತ್ತೆ ಇದು ಆಲ್ ಔಟ್ ವಾರಿಗೆ ಹೋಗ್ತದೆ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತು, ನಮ್ಮ ಬಿಕಾರಿ ಪಾಕಿಸ್ತಾನ ಮೇಲೆ ಬೆಳಗ್ಗೆದ್ದು ಅಫ್ಘಾನಿಸ್ತಾನ ಯದ್ವಾ ಬಂಬಾರ್ಡಿಂಗ್ ಮಾಡಿದ್ರೆ ಅವ್ರಿಗೆ ಅದು ಮುಟ್ ನೋಡೋಂಗ್ ಆಗೋದ್ರಿಂದ ಇಸ್ರಾಯೇಲ್ಗೆ, ಇರಾನ್ಗೆ ಪಾಕಿಸ್ತಾನ್ ಮತ್ತೆ ಟರ್ಕಿ ಸಪೋರ್ಟ್ ಮಾಡಬಹುದು ಅಂತ ನಾನು ವಿಶ್ಲೇಷಣೆ ಮಾಡಿದ್ದೆ. ಆದ್ರೆ ಈ ಯಾವ ಸೀನ್ ಕಾಣ್ತಾ ಇಲ್ಲ. ಆಮೇಲೆ ಅದು ಶಿಯಾ ಕಂಟ್ರಿ ಇರೋದ್ರಿಂದ ಸುನ್ನಿ ಇಸ್ಲಾಮಿಕ್ ಕಂಟ್ರಿಗಳು ಅವ್ರನ್ನ ಸಪೋರ್ಟ್ ಮಾಡೋದು ಸ್ವಲ್ಪ ಡೌಟ್ ಅನ್ಸುತ್ತೆ. ಆದ್ರೆ ಇನ್ನೊಂದು 2-3 ಗಂಟೆಯಲ್ಲಿ ಇದೇನು 1 ಗಂಟೆ 2 ಗಂಟೆ ಕಾರ್ಯಾಚರಣೆ ಇಲ್ಲ, ಇನ್ನ 10-15 ದಿವಸ ಇದನ್ನೇ ನೋಡ್ಬೇಕಾಗ್ತದೆ ನಮ್ಗೆ. ಈಗ ಈ ಬಾಂಬಿಂಗ್ ಕಾರ್ಯಾಚರಣೆ ಆಗಿದೆಯಲ್ಲ ಸರ್ ಟೆಹರಾನ್ ಮೇಲೆ, ಎಷ್ಟು ಹಾನಿ ಆಗಿರ್ಬೋದು? ಟೆಹರಾನ್ ಎಷ್ಟು ಹಾನಿ ಆಗಿರ್ಬೋದು? ಮತ್ತೆ ಖಮೇನಿ ಎಲ್ಲ ಹೋಗಿರ್ಬೋದು? ಈಗ ಇವರ ಟಾರ್ಗೆಟ್ ಇರಾನ್ ಅಥವಾ ಖಮೇನಿನ? ನಂಗೆ ಸ್ವಲ್ಪ ಟೈಮ್ ಕೊಟ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಬೋದಾ ನಿಮ್ಗೆ ಇವ್ರದ್ದು ಏನ್ ಟಾರ್ಗೆಟ್ ಇದೆ ಅಂತ? ಇವ್ರದ್ದು 5 ಟಾರ್ಗೆಟ್ ಇದಾವೆ. 1ನೇ ಟಾರ್ಗೆಟ್ ಫಿಸಿಕಲಿ ನಮಗೆ ಅಯಾತೊಲ್ಲಾ ಖಮೇನಿ ಮತ್ತು ಅವ್ರ ಮಗನ್ನ ಎಲಿಮಿನೇಟ್ ಮಾಡೋದು. 2ನೇ ಟಾರ್ಗೆಟ್ ಇವ್ರದೇನು ಯುರೇನಿಯಂ ಎನ್ರಿಚ್ಮೆಂಟ್ ಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಅಮೆರಿಕ ಬೇಡ ಅಂದಿತ್ತು, ಅದನ್ನ ಹೊಡೆದು ಹಾಕೋದು. 3ನೇದ್ದು ಇವ್ರ ಹತ್ರ ಏನು ಡ್ರೋನು ಮತ್ತು ಮಿಸೈಲ್ಗಳ ಸಾವಿರಾರು ಸಂಖ್ಯೆಯಲ್ಲಿ ಗುಡ್ಡಗಾಡದಲ್ಲಿ ಅಡಕೊಂಡಿದಾರಲ್ಲ, ಅದನ್ನ ಡಿಸ್ಟ್ರಾಯ್ ಮಾಡೋದು. 4ನೇದ್ದು ಇವರೇನು ಆಯಿಲ್ ಪ್ರೊಡಕ್ಷನ್ ವೆಲ್ಸ್ ಇದಾವಲ್ಲ ಇರಾನ್ ನಲ್ಲಿ, ಅದನ್ನ ನಾಶ ಮಾಡೋದು. 5ನೇದಂತಂದ್ರೆ ಮಹತ್ವದ ಇರಾನಿಯನ್ ವ್ಯಕ್ತಿಗಳನ್ನ, ಅಂದ್ರೆ ಈಗ ಆಲ್ರೆಡಿ ಅವರು ಸೈನ್ಯದ ಕಮಾಂಡರಿಗೆ ಕೊಂದಿದ್ದಾರೆ ಅಂತ ಇಸ್ರೇಲ್ ಕ್ಲೇಮ್ ಮಾಡ್ತಾ ಇದೆ, ಅದಕ್ಕೆ ಇರಾನ್ ಏನು ಅದು ಅಧಿಕೃತವಾಗಿ ಹೇಳಿಲ್ಲ. ಈ 5 ಲಿಮಿಟೆಡ್ ಟಾರ್ಗೆಟ್ ಹಿಡ್ಕೊಂಡು ಇವರು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ರಾತ್ರಿ ಒಳಗಡೆ ಇದು ಆಲ್ ಔಟ್ ವಾರ್ ಆದ್ರೆ ಇಡೀ ವಿಶ್ವನೇ ಅಲ್ಲೋಲ ಕಲ್ಲೋಲವಾಗುವ ಎಲ್ಲ ಸಾಧ್ಯತೆಗಳು ನನಗೆ ಕಾಣಿಸ್ತಾ ಇದೆ. ಭಾರತದ ಮೇಲೆ ಇದು ಏನೇನು ಪರಿಣಾಮವನ್ನ ಬೀರಬಹುದು ಸರ್? ಭಾರತದ ಮೇಲೆ ಪರಿಣಾಮ ಬಹಳಷ್ಟು ಪ್ರಮಾಣದಲ್ಲಿ ಬೀಳಬಹುದು. ಒಂದೇ ಪರಿಣಾಮ ಅಂತಂದ್ರೆ ತೈಲ ಬೆಲೆಗಳು ಜಾಸ್ತಿ ಆಗ್ತವೆ. ಅಂದ್ರೆ ಡೀಸೆಲ್, ಪೆಟ್ರೋಲು, ಅವಿಯೇಷನ್ ಟರ್ಬೈನ್ ಫ್ಯೂಯಲ್ 1ನೇದ್ದು. 2ನೇದ್ದು ನಮ್ಮ ಬಂಗಾರ ಬೆಳ್ಳಿ ಇನ್ನೂ ಕಾಸ್ಟ್ಲಿ ಆಗ್ತದೆ. 3ನೇದ್ದು ನಾವೇನ್ ಡಾಲರ್ ಏನ್ ಕಿಮ್ಮತ್ ಇದೆಯಲ್ಲ, ಡಾಲರ್ ಮತ್ತೆ ರುಪಿ ನಡುವಿನ ಏನು ಹೊಂದಾಣಿಕೆ ಇಷ್ಟು ಜಾಸ್ತಿ ಆಗಿತ್ತು, ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ.
ಅವಶ್ಯಕ ವಸ್ತುಗಳು ಏನು ನಮಗೆ ಮಾರುಕಟ್ಟೆಗೆ ಬೇಕಾಗಿದೆವಲ್ಲ ಅವುಗಳ ಸರಬರಾಜು ಹರ್ಮೋಸ್ ಸಂಧಿಯನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಅದು ಕೂಡ ಕ್ಯಾನ್ಸಲ್ ಆಗ್ತದೆ ಅಂತ ನನ್ನ ಫಸ್ಟ್ ರಿಯಾಕ್ಷನ್ ಆಗಿ ಕೊಡ್ಬೋದು. ಸರ್, ಈಗ ಅಮೆರಿಕ ಹೇಗೆ ತಾನು ಇಸ್ರೇಲ್ನ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಇರಾನ್ ಅನ್ನ ಉಡೀಸ್ ಮಾಡಬಹುದು ಅಂತ, ನಿನ್ನೆ ಆದಂತ ಟೆಹರಾನ್ ಮೇಲಾದಂತ ದಾಳಿಯಲ್ಲಿ ಖಮೇನಿ ಬಚಾವಾಗಿದ್ದಾನೆ. ಖಮೇನಿ ಈಗ ಎಲ್ಲಿರಬಹುದು? ಆತ ಇದರಲ್ಲಿ ಯಾವ ರೀತಿ ಪ್ರತಿದಾಳಿಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಿರಬಹುದು? ಆಲ್ರೆಡಿ ಈಗ ಖಮೇನಿ ತಾನು ಅಧಿಕಾರದಿಂದ ಕೆಳಗಿಳಿದಿದ್ದಾನೆ. ತನ್ನ ಜೊತೆಗಿರೋನನ್ನ ಅಲ್ಲಿ ಆತನ ಕೈಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಇದೆಲ್ಲವೂ ಕೂಡ ರಾಜತಾಂತ್ರಿಕವಾಗಿ ಎಲ್ಲ ಇದು ಯಾವ ರೀತಿ ಪರಿಣಾಮಗಳಾಗಬಹುದು, ಏನ್ ಕತೆ ಅಂತ ನೋಡಿ ಸರ್. 48 ಗಂಟೆಗಳ ಮುಂಚೆನೆ ಎಲ್ಲರಿಗೂ ಗೊತ್ತಿತ್ತು ಅದೇನು ಪೀಸ್ ಟಾಕ್ ಆಗಿತ್ತು ಅಮೆರಿಕ ಮತ್ತೆ ಇರಾನ್ ನಡುವಿದು. ಅಮೆರಿಕ ಅವರ ಆಗಲಾದಂತ ಎಲ್ಲಾ ನಿರ್ಬಂಧಗಳನ್ನ ಇರಾನ್ ಮೇಲೆ ಹಾಕಿದಾಗ ಇರಾನ್ ಒಂದೂ ಕೂಡ ಅವರ ಕಂಡೀಷನ್ ಅನ್ನು ಒಪ್ಪಿದ್ದಿಲ್ಲ. ಆವಾಗ ಇದೇನು ಜಿನಿವಾದಲ್ಲಿ ಸಂಧಿ ನಡೆದಿತ್ತು ಅದು ಕ್ಯಾನ್ಸಲ್ ಆಯ್ತು. ಜಿನಿವಾ ಸಂಧಿ ಬೆನ್ನದಲ್ಲಿ ನಿನ್ನೆ ರಾತ್ರಿ ಅಮೆರಿಕಾದಲ್ಲಿ ಒಂದು ಉಚ್ಚ ಮಟ್ಟದ ಅಧಿಕಾರಿಗಳ ಮಾತುಕತೆ ಆಯ್ತು. ಆದ ನಂತರ ಇವತ್ತು ಇಂಡಿಯನ್ ಟೈಮ್ 11:45ಕ್ಕೆ ಗೋ ಹೆಡ್ ಅಂತ ಅಮೆರಿಕ ಹೇಳಿತ್ತು ಮತ್ತು ಇಸ್ರಾಯೇಲ್ಗೆ ಸಂದೇಶ ನೀಡಿತು, ನೀವು ಅಟ್ಯಾಕ್ ಮಾಡಿ, ನಾವು ನಿಮ್ ಜೊತೆ ಇದ್ದೇವೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಮೆರಿಕ ಇಷ್ಟು ಕ್ರಿಕೆಟ್ ಕಂಟ್ರಿ ಅಂದ್ರೆ ನಾಳೆ ನಮ್ಮ ಮೇಲೆ ಬರಬಾರ್ದು. ಯಾಕಂದ್ರೆ ಆ ದೊಡ್ಡಣ್ಣನು ಕೊಂಡಣ್ಣನು ಯಾರಿದಾರನಲ್ಲ ಅವಂಗೆ ಶಾಂತಿ ಪುರಸ್ಕಾರ ಬೇಕಂತ ಇಡೀ ಅಂತಾರಾಷ್ಟ್ರೀಯ ವಿಶ್ವವನ್ನೇ ನಾಶ ಮಾಡ್ಲಿಕ್ಕೆ ಹೊಂಟಿದ್ದಾನೆ ಅವನು ನನ್ನ ಮೇಲೆ ಇದು ಬರಬಾರ್ದು, ಇದು ಇಸ್ರಾಯೇಲ್ ಮೇಲೆ ಬರ್ಬೇಕಂತ ಇದೊಂದು ಟೆಕ್ನಿಕಲ್ ಗ್ಲಿಚ್ ಮಾಡಿ ಇಸ್ರಾಯೇಲ್ಗೆ ಫಸ್ಟ್ ಅಟ್ಯಾಕ್ ಮಾಡ್ಲಿಕ್ಕೆ ಹೇಳಿದ್ದು. ಆ ನಂತರ ನಾವು ಇಸ್ರಾಯೇಲ್ ಮೇಲೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ನಾವು ಅವರು ಇದಕ್ಕೆ ನಿಂತಿದ್ದೇವೆ ಅಂತ ಅಮೆರಿಕದ್ದು ಇದು ನಿಲುವು. ಆದ್ರೆ ಅಮೆರಿಕದ ನಿಲುವಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯುರೋಪಿಯನ್ ಯೂನಿಯನ್ ಸಾಥ್ ಕೊಡ್ತಾ ಇಲ್ಲ, ಬ್ರಿಟನ್ ಸಾಥ್ ಕೊಡ್ತಾ ಇಲ್ಲ, ಜರ್ಮನಿ ಸಾಥ್ ಕೊಡ್ತಾ ಇಲ್ಲ. ಭಾರತ ಅಂತೂ ಇರಾನು ಬೇಕು ಮತ್ತೆ ಅಮೆರಿಕಾನೂ ಬೇಕು, ಇಸ್ರಾಯೇಲ್ ಬೇಕಂತ ಹೇಳ್ತಾ ಇದೆ. ಹಿಂಗಿದ್ದಾಗ ಈ ಯುದ್ಧದಲ್ಲಿ ಇಸ್ರಾಯೇಲು ಅಮೆರಿಕ ಒಂದಾದ್ರೆ, ಚೈನಾ ಸಾಥ್ ಕೊಟ್ಟಿಲ್ಲ ಆದ್ರೆ, ರಷ್ಯಾ ಸಾಥ್ ಕೊಟ್ಟಿಲ್ಲ ಆದ್ರೆ ಇರಾನ್ ಒಬ್ಬಂಟಿಯಾಗಿ ಉಳಿಯೋದು ಖಂಡಿತ. ಆದ್ರೆ ಇದನ್ನ ಎಸ್ಕಲೇಷನ್ ನೋಡಿ ನಾವು ಹೇಳೋದು, ಏನಾದ್ರೂ ನ್ಯೂಕ್ಲಿಯರ್ ವೆಪನರೀಸ್ ಹೊರಗಡೆ ಬಂದ್ರೆ ಅವಾಗ ಮಾತ್ರ ಇದು ವಿಶ್ವಯುದ್ಧ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸರ್. ಸರ್, ಲಾಸ್ಟ್ ಕ್ವಶನ್ ಸರ್. ಈಗ ನೇರ ಈ ಇಸ್ರೇಲ್ ಮತ್ತು ಇರಾನ್ ಅಂತ ಹೇಳಿ ಬಂದ್ರೆ ಬಲಿಷ್ಠವಾಗಿರುವಂತ ರಾಷ್ಟ್ರ ಆಬ್ವಿಯಸ್ಲಿ ಇಸ್ರೇಲೇ. ಒಂದು ವೇಳೆ ಇರಾನ್ ಯಾವ ರೀತಿ ವೆಪನ್ ತನ್ನ ಬತ್ತಳಿಕೆಯಿಂದ ಬೀಸಿದ್ರೆ ಅದು ಇಸ್ರೇಲ್ಗೆ ಮಾರಕ ಆಗ್ಬೋದು ಅಂತ. ಇಲ್ಲ, ಒಂದು ವಿಷಯ ನಿಮ್ಗೆ, ನಿಮ್ಮ ವಿಶ್ಲೇಷಣೆಯೇ ನಾನು ಅಲ್ಲುಗಳೆಯೋದಿಲ್ಲ. ಆದ್ರೆ ವೆನ್ ಇಟ್ ಕಮ್ಸ್ ಟು ಇರಾನ್ ಮತ್ತು ಇಸ್ರಾಯೇಲ್, ಇರಾನ್ ಈಸ್ ಹ್ಯಾವಿಂಗ್ ಮೋರ್ ಪವರ್ ದೆನ್ ಇಸ್ರಾಯೇಲ್. ಇಸ್ರಾಯೇಲಿನ ಜಾಗ್ರಫಿಕಲ್ ಏರಿಯಾನು ಸಣ್ಣದಿದೆ ಮತ್ತೆ ಅದಕ್ಕೆ ಬಂಬಾರ್ಡಿಂಗ್ ಮಾಡ್ಲಿಕ್ಕೆ ಅದು ಬಹಳ ಹೊತ್ತು ಹಿಡಿದ್ರೆ ಅದು, ಬಟ್ ದೇ ಆರ್ ಗುಡ್ ಫೈಟರ್. ಆದ್ರೆ ವೆನ್ ಇಟ್ ಕಮ್ಸ್ ಟು ಅಮೆರಿಕಾ ಈಸ್ ಹ್ಯಾವಿಂಗ್ all the nuclear weaponries underneath their belt along with ಯುದ್ಧ ಪೋತಗಳು, ವಿಮಾನಗಳು ನೋಡಿದ್ರೆ ಬಂಬಾರ್ಡಿಂಗ್ ಶಕ್ತಿ ಅಮೆರಿಕಾಗೆ ಹೆಚ್ಚಿಗೆ ಇರೋದ್ರಿಂದ ಸುಪ್ರೀಂ ಪವರ್ ಇರ್ಲಿ ಅಮೆರಿಕಾನೇ ಅನಿಸ್ತದೆ. ಆದ್ರೆ ಏನು ರೆಸಿಸ್ಟೆನ್ಸ್ ಪವರ್ ಏನ್ ಇರಾನ್ ಹತ್ರ ಇದೆ ರಿಗಾರ್ಡಿಂಗ್ ದ ಸ್ಮಾಲ್ ಅಂಡ್ ಮೀಡಿಯಂ ರೇಂಜ್ ಮಿಸೈಲ್ಸ್ ಪ್ಲಸ್ ದೇರ್ ಡ್ರೋನ್ ಟೆಕ್ನಾಲಜಿ, ಐ ಥಿಂಕ್ ದಿಸ್ ವಾರ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಇನ್ 72 or 84 hours. ಇಟ್ ಮೇ ಪ್ರೊಲಾಂಗ್ ಫಾರ್ 10-15 days ಅನಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ನೋಡೋದಂತಂದ್ರೆ ಟ್ರಂಪ್ ಅವರ ರಿಯಾಕ್ಷನ್ ಏನಿದೆ, ಅಯಾತುಲ್ಲಾ ಖೊಮೇನಿ ಅವರ ರಿಯಾಕ್ಷನ್ ಏನಿದೆ, ಅದು ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ ಹೀಗೆ ಒಂದು 30 ಸೆಕೆಂಡ್ ಹಿಂದೆ, ಗಾಡ್ ಬ್ಲೆಸ್ ಅಮೆರಿಕಾ ಅಂತ. ಅಂದ್ರೆ ದೇರ್ ಸ್ಟಾನ್ಸ್ ಇಸ್ ವೆರಿ ಕ್ಲಿಯರ್ ನೋ, ಅಂಟಿಲ್ ಅನ್ಲೆಸ್ ವಿ ಡೋಂಟ್ ರಿಮೂವ್ ದ ಅಯಾತುಲ್ಲಾ ಖೊಮೇನಿ ರೀಜನ್. ಅಂದ್ರೆ ಅವ್ರಿಗೆ ಇರಾನ್ ನಲ್ಲಿ ಶಾಂತಿ ಬೇಕಾಗಿದೆ, ಈ ಶಿಯಾ ರಿಜಿಮ್ ಬೇಕಾಗಿಲ್ಲ. ಇರಾನ್ ನಲ್ಲಿ ಬೇರೆ ಯಾರಾದ್ರೂ ರಾಷ್ಟ್ರಾಧ್ಯಕ್ಷ ಮಾಡುವವರೆಗೂ ಅಮೆರಿಕ ಯುದ್ಧ ಇಸ್ರಾಯೇಲ್ನ ಜೊತೆಗೂಡಿ ಮಾಡಬಹುದಂತ ನನ್ನ ಫಸ್ಟ್ ರಿಯಾಕ್ಷನ್ ಕೊಡ್ಬೋದು ಸರ್. ಡಿಟೇಲ್ ಆಗಿ ನಾನು ಇನ್ನೂ ಸ್ಟಡಿ ಮಾಡಿ ನಿಮಗೆ ಸಂಜೆ ಒಳಗಡೆ ಇನ್ನೊಮ್ಮೆ ಬಂದ್ ಮಾಡ್ತೀನಿ. ಡೆಫಿನೆಟ್ಲಿ ಮೋಹನ್ ಚಿತ್ತಲೆ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಾರೆ.